ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇದು ಗ್ಲೋಬಲ್ ಕಾಂಪಿಟೇಟಿವ್ ಅಕಾಡೆಮಿ ಮೈಸೂರು ಸ್ಪರ್ಧಾತ್ಮಕ ಕೇಂದ್ರ. ಇವತ್ತು ನಾವು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಾವು ರಾಷ್ಟ್ರೀಯ ಉದ್ಯಾನವನ ಅಂದ ತಕ್ಷಣ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಲಿ. ನಮಗೆ ನೈಸರ್ಗಿಕವಾಗಿ ದೊರೆತಿರುವಂತಹ ಜೀವಿಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದಾಗಿ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಒಂದು ಸಂರಕ್ಷಣಾ ಪ್ರದೇಶಗಳನ್ನು ನಾವು ವಿಭಾಗ ಮಾಡ್ಕೊಂಡಿದ್ದೀವಿ. ಅದನ್ನು ನಾವು ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಮೊದಲನೇದಾಗಿ ನೋಡೋದಾದರೆ, ಪ್ರಪಂಚದಲ್ಲಿ 1872ರಲ್ಲಿ ರಚನೆ ಆಗುತ್ತೆ. ಅದು ಪ್ರಪಂಚದ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಮೆರಿಕ ದೇಶದಲ್ಲಿ ಸ್ಥಾಪನೆ ಆಗುತ್ತೆ. ಅಮೆರಿಕ ದೇಶದಲ್ಲಿ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಅಂತೇಳಿ. ನ್ಯಾಷನಲ್ ಪಾರ್ಕ್ ಅಥವಾ ಯೆಲ್ಲೋ ಸ್ಟೋನ್ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಇದು ಪ್ರಪಂಚದಲ್ಲೇ ಸ್ಥಾಪನೆಯಾದಂಥ ಮೊದಲ ರಾಷ್ಟ್ರೀಯ ಉದ್ಯಾನವನ. ನಂತರ ನಾವು ನೋಡ್ತಾ ಹೋಗೋಣ, ಎರಡನೇದು ನೋಡೋದಾದರೆ, ಸೊ ಅದರಲ್ಲಿ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದರೆ ಅದು ನಾರ್ತ್ ಈಸ್ಟ್ ಗ್ರೀನ್ಲ್ಯಾಂಡ್ ನ್ಯಾಷನಲ್ ಪಾರ್ಕ್ ಅಂತೇಳಿ ಬರುತ್ತದೆ, ಅಥವಾ ಗ್ರೀನ್ಲ್ಯಾಂಡ್ ರಾಷ್ಟ್ರೀಯ ಉದ್ಯಾನವನ. ಅತಿ ಹೆಚ್ಚು ಶೀತ ರಕ್ತ ಪ್ರಾಣಿಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಯಾಕಂದರೆ ಗ್ರೀನ್ಲ್ಯಾಂಡ್ ಆರ್ಕಿಟಿಕ್ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಈ ಒಂದು ನ್ಯಾಷನಲ್ ಪಾರ್ಕ್ನ ನೋಡ್ತಾ ಹೋಗ್ತೀವಿ. ಅದರಿಂದಾಗಿ ಶೀತ ರಕ್ತ ಪ್ರಾಣಿಗಳನ್ನು ಅತಿ ಹೆಚ್ಚು ಈ ಒಂದು ಪ್ಲೇಸ್ನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಅದು ಯಾವುದು ಅಂದರೆ ದ ಬಿಗ್ಗೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ದಿ ವರ್ಲ್ಡ್ ಅಂತ ಕೇಳಿದ್ರೆ ಅದು ನಾರ್ತ್ ಈಸ್ಟ್ ಗ್ರೀನ್ಲ್ಯಾಂಡ್ ನ್ಯಾಷನಲ್ ಪಾರ್ಕ್, ಅಥವಾ ನಾವೇನಂತ ಕರಿಬೋದು ಅಂದರೆ ಈಶಾನ್ಯ ಗ್ರೀನ್ಲ್ಯಾಂಡ್ ರಾಷ್ಟ್ರೀಯ ಉದ್ಯಾನವನ ಅಥವಾ ನ್ಯಾಷನಲ್ ಪಾರ್ಕ್ ಅಂತೇಳಿ ನಾವು ಕರಿತಾ ಹೋಗ್ಬೋದು. ಇನ್ನು ಮೂರನೇದಾಗಿ ನೋಡೋದಾದ್ರೆ, ದೊಡ್ಡದು ಗೊತ್ತಾಯಿತು, ನಾಳೆ ದಿನ ಕೇಳ್ಬೋದು ಏನಾರ ಇಡೀ ಪ್ರಪಂಚದಲ್ಲಿ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತೇಳಿ, ಅದನ್ನು ಕೂಡ ಕೇಳ್ಬೋದು. ಅದು ಸೀಶೆಲ್ಸ್ ದ್ವೀಪದಲ್ಲಿ ಕಂಡುಬರ್ತದೆ. ಈ ಮಡ್ಗಾಸ್ಕರ್ನ ದ್ವೀಪದ ಮೇಲ್ಭಾಗದಲ್ಲಿ ಸೀಶೆಲ್ಸ್ ಅಂತೇಳಿ ದ್ವೀಪ ಬರುತ್ತೆ. ಆ ಸೀಶೆಲ್ಸ್ ದ್ವೀಪದಲ್ಲಿ ಕಂಡುಬರ್ತದೆ. ಅದನ್ನೇ ಮೊಯನ್ನೆ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಕರಿತಾ ಹೋಗ್ತಾರೆ. ನ್ಯಾಷನಲ್ ಪಾರ್ಕ್, ಈ ಮೊಯನ್ನೆ ನ್ಯಾಷನಲ್ ಪಾರ್ಕ್ ಇದು ಪ್ರಪಂಚದಲ್ಲೇ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ. ಇನ್ನು ನೋಡೋದಾದರೆ, ಪ್ರಪಂಚದಲ್ಲೇ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವಂಥ ರಾಷ್ಟ್ರ ಅಂತ ನೋಡೋದಾದರೆ ಅದು ಆಸ್ಟ್ರೇಲಿಯಾ ದೇಶ. ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನವನ್ನು ಒಳಗೊಂಡಿದೆ. ನಾವು ಭಾರತದ ಬಗ್ಗೆ ತಗೊಳ್ಳೋಣ. ಭಾರತದಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಕಾನ್ಸೆಪ್ಟನ್ನು ತಗೊಳ್ಳೋದಾದರೆ, ನಾವು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಭಾರತದಲ್ಲಿ 5 ಸಂರಕ್ಷಿತ ಪ್ರದೇಶಗಳನ್ನು 5 ಅರಣ್ಯ ಸಂರಕ್ಷಿತ ಪ್ರದೇಶಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಅದರಲ್ಲಿ ಮೊದಲನೇದು ಹುಲಿ ಸಂರಕ್ಷಣಾ ಪ್ರದೇಶಗಳು, ಟೈಗರ್ ರಿಸರ್ವ್ಸ್ ಅಂತೇಳಿ ಮಾಡಿದ್ದೀವಿ. ಎರಡನೇದು ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಅಂತೇಳಿ ಕರಿತಾ ಹೋಗ್ತೀವಿ. ಮೂರನೇದು ಸಮುದಾಯ ಮೀಸಲು ಪ್ರದೇಶ ಅಂತೇಳಿ ಕರಿತಾ ಹೋಗ್ತೀವಿ, ಕಮ್ಯುನಿಟಿ ರಿಸರ್ವ್ ಏರಿಯಾ. ನೆಕ್ಸ್ಟು 4ನೇದು ಮೀಸಲು ಪ್ರದೇಶಗಳು ಅಂತ ಕರಿತಾ ಹೋಗ್ತೀವಿ, ಅಂದರೆ ಕನ್ಸರ್ವೇಷನ್ ರಿಸರ್ವ್ಸ್ ಏರಿಯಾ. 5ನೇದು ವನ್ಯಜೀವಿ ಅಭಯಾರಣ್ಯಗಳು ಅಂತೇಳಿ ಕರಿತಾ ಹೋಗ್ತೀವಿ, ವೈಲ್ಡ್ ಲೈಫ್ ಸೆಂಚುರೀಸ್ ಅಂತೇಳಿ ಕರಿತಾ ಹೋಗ್ತೀವಿ. ಇಷ್ಟು 5 ವಿಭಾಗಗಳಾಗಿ ನಾವು ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಸಂರಕ್ಷಿತ ಪ್ರದೇಶಗಳಾಗಿ ವಿಂಗಡಣೆ ಮಾಡಿದ್ದೀವಿ. 1972ನೇ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಪ್ರಕಾರ 1972 ಸೆಕ್ಷನ್ 5(a)ಯಲ್ಲಿ 1972 ಸೆಕ್ಷನ್ 5(a) ಸೆಕ್ಷನ್ 5(a) ಅಡಿಯಲ್ಲಿ ನಾವು ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ವಿ. ಈ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಯಾವ ಕಾರಣಕ್ಕೋಸ್ಕರ ಸರ್ ಅನ್ನೋದಾದರೆ, ನಾವು ಯಾವುದಾದ್ರೂ ಒಂದು ರಾಷ್ಟ್ರೀಯ ಉದ್ಯಾನವನದ ಜೀವಿಯ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ, ಅಥವಾ ಒಂದು ರಾಷ್ಟ್ರೀಯ ಉದ್ಯಾನವನದ ಗಡಿಯನ್ನು ಬದಲಾವಣೆ ಮಾಡಬೇಕಾದ್ರೆ ಈ ಸಂಬಂಧಪಟ್ಟಾಗೆ ಯಾವುದೇ ರೀತಿ ಒಂದು ತಿದ್ದುಪಡಿಯನ್ನು ಮಾಡೋ ಅವಶ್ಯಕತೆ ಇಲ್ಲ. ಆ ಬದಲಾವಣೆ ಮಾಡಬೇಕು ಅಂದರೆ ಈ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಏನು 1972ರಲ್ಲಿ ಸ್ಥಾಪನೆ ಆಯಿತು, ರಾಷ್ಟ್ರೀಯ ವನ್ಯಜೀವಿ ಮಂಡಳಿ, ರಾಷ್ಟ್ರೀಯ ವನ್ಯಜೀವಿ ಮಂಡಳಿ, ಈ ಮಂಡಳಿಯ ಜೊತೆ ನಿರ್ಧಾರ ಮಾಡಿ, ಅಂದರೆ ಚರ್ಚಿಸಿ ಆ ಒಂದು ಗಡಿಯನ್ನು ನಾವು ಬದಲಾವಣೆ ಮಾಡ್ಕೊಳ್ಬೋದು. ಯಾಕಂದರೆ ಒಂದು ನೆನಪಿರಲಿ ನಿಮಗೆ, ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಪ್ರಧಾನಮಂತ್ರಿ ಆಗಿರ್ತಾರೆ. ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಉಪಾಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರ್ಬೋದು ಅರಣ್ಯ ಸಚಿವರ ಇದರ ಒಂದು ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಉಪಾಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಈ ಒಂದು ರಾಷ್ಟ್ರೀಯ ಉದ್ಯಾನವನಗಳ ಕಾನ್ಸೆಪ್ಟನ್ನು ತಗೊಳ್ಳೋದಾದರೆ, ಭಾರತ ದೇಶದಲ್ಲಿ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತ ತಗೊಳ್ಳೋದಾದರೆ 1936ರಲ್ಲಿ ಭಾರತದಲ್ಲಿ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಸ್ಥಾಪನೆ ಆಗ್ತದೆ. ಅದು ನಮ್ಮ ಉತ್ತರಾಖಂಡ್ನಲ್ಲಿ ಸ್ಥಾಪನೆ ಆಗ್ತದೆ. ಅದರ ಹೆಸರು ಏನಪ್ಪ ಅಂದರೆ ಐಲಿ ರಾಷ್ಟ್ರೀಯ ಉದ್ಯಾನವನ.
ಐಲಿ ರಾಷ್ಟ್ರೀಯ ಉದ್ಯಾನವನ ಅಥವಾ ಹೇಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತಾ ಹೋಗ್ತಾರೆ. 1936ರಲ್ಲಿ ಸ್ಥಾಪನೆ ಆಗ್ತದೆ. ಇದು ಭಾರತ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನ. ಹೇಳ್ತೀನಿ ಆಮೇಲೆ ಇದು ಯಾವ ರೀತಿ ಚೇಂಜಸ್ ಆಗ್ತದೆ ಅಂತೇಳಿ. 1936ರಲ್ಲಿ ಸ್ಥಾಪನೆಯಾದಂಥ ಐಲಿ ರಾಷ್ಟ್ರೀಯ ಉದ್ಯಾನವನ 1952-54ರಲ್ಲಿ ಇದನ್ನು ರಾಮಗಂಗಾ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಕರಿತಾ ಇದ್ರು. 1952-54ರಲ್ಲಿ ಇದನ್ನು ರಾಮಗಂಗಾ ಅಂತೇಳಿ ಕರಿತಾ ಇದ್ರು. ಅದಾದಮೇಲೆ 1958ರ ಅವಧಿಯಲ್ಲಿ ಇದನ್ನು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಥವಾ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಚೇಂಜ್ ಮಾಡಲಾಗ್ತದೆ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಚೇಂಜ್ ಮಾಡಲಾಗ್ತದೆ. ನಿಮಗೊಂದು ಇಂಪಾರ್ಟೆಂಟ್ ಇದರಲ್ಲಿ, ಯಾಕೆಂದರೆ ಭಾರತದಲ್ಲಿ ಮೊದಲ ಬಾರಿಗೆ ರಚನೆಯಾದಂಥ ರಾಷ್ಟ್ರೀಯ ಉದ್ಯಾನವನ ಅಂದರೆ ಜಿಮ್ ಕಾರ್ಬೆಟ್ ಆಗ್ಬೋದು ಅಥವಾ ಐಲಿ ಆಗ್ಬೋದು ಅಥವಾ ರಾಮಗಂಗಾ, ಮೂರೂ ಕೂಡ ಈ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ಇದ್ದಂಥ ಹೆಸರು. ಸೊ ನೋಡ್ತಾ ಹೋಗೋಣ. ಹೀಗಾಗಾದರೆ ಸರ್ ಮೊದಲನೇದು ಹೇಳಿದ್ರಿ, ಹಾಗಾದರೆ ಭಾರತ ದೇಶದಲ್ಲಿ ಕೊನೆಯದಾಗಿ ರಚನೆಯಾದಂಥ ರಾಷ್ಟ್ರೀಯ ಉದ್ಯಾನವನ ಯಾವುದು? ಒಂದು ನೆನಪಿರಲಿ ನಿಮಗೆ, ಭಾರತದಲ್ಲಿ 2021 ಜೂನ್ 5ರವರೆಗೂ ಒಟ್ಟು 106 ರಾಷ್ಟ್ರೀಯ ಉದ್ಯಾನವನಗಳಿದೆ. ಅದರಲ್ಲಿ ಮೊದಲನೇ ನಿಮ್ಗೆ ಗೊತ್ತಾಯಿತು ಯಾವುದು? ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಥವಾ ಐಲಿ ಅಥವಾ ರಾಮಗಂಗಾ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ. ಕೊನೆ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದರೆ ಜೂನ್ 5, 2021ರಲ್ಲಿ ರಚನೆ ಆಗ್ತದೆ. ಭಾರತದಲ್ಲಿ ಕೊನೆಯದಾಗಿ ಸ್ಥಾಪನೆಯಾದಂಥ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದರೆ ಅದರ ಹೆಸರು ರೈಮೋನೋ ರಾಷ್ಟ್ರೀಯ ಉದ್ಯಾನವನ. ರೈಮೋನೋ ರಾಷ್ಟ್ರೀಯ ಉದ್ಯಾನವನ ಭಾರತದಲ್ಲಿ ಕೊನೆಯದಾಗಿ ಸ್ಥಾಪನೆಯಾದಂಥ ರಾಷ್ಟ್ರೀಯ ಉದ್ಯಾನವನ. ನಾವು ನೋಡೋದಾದರೆ ಭಾರತದಲ್ಲಿ ಅತಿ ದೊಡ್ಡ ದ ಬಿಗ್ಗೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಅಂತ ನೋಡೋದಾದರೆ, ದ ಬಿಗ್ಗೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಅಂತ ನೋಡೋದಾದರೆ ಅದನ್ನು ನಾವು ಯಾವುದನ್ನು ತಗೊಳ್ಬೋದು ಅಂದರೆ ಅದು ಎಮಿಸ್ ನ್ಯಾಷನಲ್ ಪಾರ್ಕ್ ಅಥವಾ ಎಮಿಸ್ ರಾಷ್ಟ್ರೀಯ ಉದ್ಯಾನವನ. ಬಿಗ್ಗೆಸ್ಟ್ ಎಮಿಸ್ ನ್ಯಾಷನಲ್ ಪಾರ್ಕ್ ಅಥವಾ ಎಮಿಸ್ ರಾಷ್ಟ್ರೀಯ ಉದ್ಯಾನವನ. ಇದು ಲಡಾಖ್ನಲ್ಲಿ ಕಂಡುಬರ್ತದೆ, ಯೂನಿಯನ್ ಟೆರಿಟರಿ, ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರ್ತದೆ ಎಮಿಸ್. ಇದು ಭಾರತ ದೇಶದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ. ಹಾಗೆ ಭಾರತ ದೇಶದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದು ಸರ್ ಅಂತ ಏನು ಕೇಳೋದಾದರೆ ಅದು ಸೌತ್ ಬಟನ್ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಅಂಡಮಾನ್ ನಿಕೋಬಾರ್ನಲ್ಲಿ ಕಂಡುಬರ್ತದೆ. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡುಬರ್ತದೆ ಸೌತ್ ಬಟನ್ ರಾಷ್ಟ್ರೀಯ ಉದ್ಯಾನವನ. ಇದು ಅಂಡಮಾನ್ ನಿಕೋಬಾರ್ನಲ್ಲಿ ಕಂಡುಬರ್ತದೆ. ಇಷ್ಟು ನಾವು ಅತಿ ದೊಡ್ಡದು ಮತ್ತು ಅತಿ ಚಿಕ್ಕದು ಮತ್ತು ಮೊದಲನೇದು ಮತ್ತು ಕೊನೆಯದು ಇಷ್ಟು ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗಾದರೆ ಭಾರತದಲ್ಲಿ 106 ರಾಷ್ಟ್ರೀಯ ಉದ್ಯಾನವನಗಳಿದೆ ಸರ್. 106 ಕೂಡ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂದರೆ ಖಂಡಿತ 106ರಲ್ಲಿ ನಮಗೆ ಒಂದು 50ರಿಂದ 60 ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಇದುವರೆಗೂ ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದನ್ನು ಶಾರ್ಟ್ಕಟ್ ಮೆಥಡಲ್ಲಿ ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈಗ ನಾವು ನೋಡ್ತಾ ಹೋಗೋಣ. ನಾವು ಮೊದಲನೇದಾಗಿ ತೊಗೊಳ್ಳೋಣ, ಈ ಮಧ್ಯಪ್ರದೇಶನ ತೊಗೊಳ್ಳೋಣ. ಯಾಕೆ ಸರ್ ಮಧ್ಯಪ್ರದೇಶ ತೊಗೊಂಡ್ರಿ ಅಂದರೆ ಭಾರತದಲ್ಲೇ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂತಹ ರಾಜ್ಯ ಕೂಡ ಹೌದು, ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವಂಥ ರಾಜ್ಯ ಕೂಡ ಈ ಮಧ್ಯಪ್ರದೇಶ. ಅದರಿಂದಾಗಿ ಅದನ್ನೇ ಮೊದಲನೇದಾಗಿ ತೊಗೊಳ್ಳೋಣ. ಮಧ್ಯಪ್ರದೇಶದಲ್ಲಿ ಒಟ್ಟು 10 ರಾಷ್ಟ್ರೀಯ ಉದ್ಯಾನವನಗಳನ್ನು ಮಧ್ಯಪ್ರದೇಶದಲ್ಲಿ ನೋಡ್ತಾ ಹೋಗ್ತೀವಿ. ಅದರಿಂದಾಗಿ ನೋಡೋದಾದರೆ ಒಟ್ಟು 10ನೇ ಹೆಂಗೆ ನೆನ್ಪಿಟ್ಕೊಳ್ಳೋದು ಸರ್ ಅಂದರೆ ಒಂದು ಒಂದು ಕೋಡ್ ವರ್ಡ್ ಮುಖಾಂತರ ನೆನ್ಪಿಟ್ಕೊಳ್ಳೋಣ. ಆ ಕೋಡ್ ವರ್ಡ್ನ ತಗೋಬೋದು, ಅಥವಾ ಸರ್ ನಾನು ಹಾಗೆ ಓದಿ ನೆನ್ಪಿಟ್ಕೊಳ್ತೀನಿ ಅಂದರೆ ಖಂಡಿತ ಹಾಗೂ ಕೂಡ ನೆನ್ಪಿಟ್ಕೊಳ್ತಾ ಹೋಗ್ಬೋದು. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದು ಕೋಡ್ ವರ್ಡ್ ನೋಡೋಣ. ಒಂದು ಕೋಡ್ ವರ್ಡ್ ಮಧ್ಯಪ್ರದೇಶದಲ್ಲಿರುವಂಥ 10 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಸಂಜಯ್ ಸಾತ್ಪುರಕ್ಕೆ ಹೋಗಿ ವನವಿಹಾರ ಮಾಡಿ ಪ್ರಿಯದರ್ಶಿನಿ ಎಂಬ ಕನ್ಯೆಯನ್ನು ಮದುವೆಯಾಗಿ ಬಂದವ ಪಾಪಿ. ಮದುವೆ ಆದವರೆಲ್ಲರೂ ಕೂಡ ಪಾಪಿ. ಸೊ ಆ ರೀತಿ ಒಂದು ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಒಂದು ಸ್ಮಾರ್ಟ್ ಕೋಡ್ ವರ್ಡ್ ಅಷ್ಟೇ, ಇದು ಬೇರೆ ಏನಿಲ್ಲ. ಸಂಜೆ ಸಾತ್ಪುರಕ್ಕೆ ಹೋಗಿ ವನವಿಹಾರ ಮಾಡಿ ಪ್ರಿಯದರ್ಶಿನಿ ಎಂಬ ಕನ್ಯೆಯನ್ನು ಮದುವೆಯಾಗಿ ಬಂದವ ಪಾಪಿ. ಸೊ ಇದರಲ್ಲಿ ನಾವು ನೋಡೋದಾದರೆ ಒಟ್ಟು 10 ರಾಷ್ಟ್ರೀಯ ಉದ್ಯಾನವನಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ಸಂಜಯ್ ಅಂದರೆ ಸಂಜಯ್ ರಾಷ್ಟ್ರೀಯ ಉದ್ಯಾನವನ ಕ್ಲಿಯರ್ ಆಗಿರಲಿ. ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂದರೆ ಅದು ಮಹಾರಾಷ್ಟ್ರ ಆಗ್ಬಿಡ್ತದೆ, ಬರೀ ಸಂಜಯ್ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟು ಸಾತ್ಪುರ
ಸಾತ್ಪುರ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟು ವನವಿಹಾರ್ ರಾಷ್ಟ್ರೀಯ ಉದ್ಯಾನವನ, ಪ್ರಿಯದರ್ಶಿನಿ ರಾಷ್ಟ್ರೀಯ ಉದ್ಯಾನವನ. ಬಟ್ ಕನ್ಯೆ ಅಂತ ಇದೆ, ಇದರಲ್ಲಿ 2 ರಾಷ್ಟ್ರೀಯ ಉದ್ಯಾನವನಗಳು ಬರ್ತವೆ. ಒಂದು ಕನ್ನ, ಮತ್ತೊಂದು ಕುನೋ ಅಂತೇಳಿ ಬರುತ್ತೆ. ಕುನೋ ನ್ಯಾಷನಲ್ ಪಾರ್ಕ್ ಮತ್ತು ಕನ್ನ ರಾಷ್ಟ್ರೀಯ ಉದ್ಯಾನವನ. ಕೊನೆಯದು ಮದುವೆ ಮೀನ್ಸ್ ಮಾಧವ ಅಂತೇಳಿ ಹಾಕೊಳ್ಳಿ, ಮಾಧವ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟು ಬಂಧವ ಏನಿದೆ, ಸೇಮ್ ಬಂಧವ ರಾಷ್ಟ್ರೀಯ ಉದ್ಯಾನವನ. ಪಾಪಿ ಅಂತ ಏನಿದೆ ಅದು ಮಧ್ಯದಲ್ಲಿ ಒಂದು ಗೆರೆನ ಹೇಳ್ಕೊಡಿ. ಪಾ ಅಂದರೆ ಪಾಜಿಲ್ ಪನ್ನ, ಇಲ್ಲಿ ಬರೀತೀನಿ ನೋಡ್ತಾ ಹೋಗಿ, ಪಾಜಿಲ್ ಪನ್ನ. ಪಿ ಅಂದರೆ ಪೆಂಚ್ ರಾಷ್ಟ್ರೀಯ ಉದ್ಯಾನವನ, ಈ ರೀತಿ ನಾವು 10 ರಾಷ್ಟ್ರೀಯ ಉದ್ಯಾನವನಗಳು ಕೌಂಟ್ ಮಾಡೋಣ. 1 2 3 4 5 6 7, ಇಲ್ಲಿ 5 ಇಲ್ಲ, ಇಲ್ಲಿ 2 ಇದೆ ಒಟ್ಟು ಅಂತ ತಗೊಳ್ಳೋಣ. ಓಕೆ, 4 5 ಆ್ಯಂಡ್ 6 7 8 9 10 ಒಟ್ಟು 10 ರಾಷ್ಟ್ರೀಯ ಉದ್ಯಾನಗಳು ಒಂದೇ ಕೋಡ್ ಮುಖಾಂತರ ತಿಳ್ಕೊಂಡ್ವಿ. ಸಂಜೆ ಸಾತ್ಪುರಕ್ಕೆ ಹೋಗಿ ವನವಿಹಾರ ಮಾಡಿ ಪ್ರಿಯದರ್ಶಿನಿ ಎಂಬ ಕನ್ಯೆಯನ್ನು ಮದುವೆಯಾಗಿ ಬಂದವ ಪಾಪಿ ಅಂತೇಳಿ. ನೆಕ್ಸ್ಟ್ ನೋಡ್ತಾ ಹೋಗೋಣ ನಾವು 2ನೇ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ನೋಡ್ತಾ ಹೋಗೋಣ. ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಸ್ಥಾಪನೆಯಾದಂಥ 1936ರಲ್ಲಿ ಏನು ಸ್ಥಾಪನೆ ಆಯಿತು ಅಂತ ಹೇಳಿದೆ, ಆ ಒಂದು ಉತ್ತರಾಖಂಡ್ ರಾಜ್ಯದ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ. ಯು ಕೆ ಅಂತ ಬರೆದಿರ್ತೀನಿ, ಯುನೈಟೆಡ್ ಕಿಂಗ್ಡಮ್ ಅಂತ ತಿಳ್ಕೊಬೇಡಿ, ಉತ್ತರಾಖಂಡ. ಸೊ ಉತ್ತರಾಖಂಡದ ಒಂದು ಕೋಡ್ ವರ್ಡ್. ಇದರಲ್ಲಿ ಗೋವಿಂದ ಗಂಗೋತ್ರಿಯಲ್ಲಿ ಜಿಮ್ ಮಾಡಿ ಫ್ಲವರ್ ನಂದಾದೇವಿ ಜೊತೆ ರಾಜಿಯಾದ. ನೋಡಿ, ಟೋಟಲ್ ಆಗಿ ಉತ್ತರಾಖಂಡ್ ರಾಜ್ಯದ 6 ರಾಷ್ಟ್ರೀಯ ಉದ್ಯಾನವನಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ. ಗೋವಿಂದ ಅಂದರೆ ಗೋವಿಂದ ರಾಷ್ಟ್ರೀಯ ಉದ್ಯಾನವನ, ಗಂಗೋತ್ರಿ ಅಂದರೆ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ, ಜಿಮ್ ಮಾಡಿ ಅಂದರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಹೇಳ್ತೀನಿ. ಯಾಕೆ ಅಂತೇಳಿ, ಯಾಕಂದರೆ ನಿಮಗೆ ನೆನಪಿರಲಿ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ 1958 59ರಲ್ಲಿ ಕರಿತಾ ಹೋದರು. 1972 ಇವತ್ತು ಕೂಡ ಭಾರತದಲ್ಲಿ ಪ್ರಾಜೆಕ್ಟ್ ಟೈಗರ್, ಯಾಕಂದರೆ 1973ರಲ್ಲಿ ಹುಲಿ ಯೋಜನೆ ಅಥವಾ ಪ್ರಾಜೆಕ್ಟ್ ಟೈಗರ್ ಅಂತೇಳಿ ಬರ್ತಾ ಹೋಗ್ತದೆ. ಭಾರತದಲ್ಲೇ ಮೊದಲ ಬಾರಿಗೆ ಪ್ರಾಜೆಕ್ಟ್ ಟೈಗರ್ಗೆ ಒಳಪಟ್ಟಂತಹ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದರೆ ಅದು ಜಿಮ್ ಕಾರ್ಬೆಟ್. ಯಾಕಂದರೆ ಜಿಮ್ ಕಾರ್ಬೆಟ್ ಒಬ್ಬರು 1875ರಲ್ಲಿ ಭಾರತ ದೇಶದಲ್ಲಿ ಜನಿಸಿದಂಥ ಪ್ರಸಿದ್ಧ ಬೇಟೆಗಾರರು. ಇವರ ಹೆಸರನ್ನು ಈ ಒಂದು ರಾಮಗಂಗಾ ಅಥವಾ ಐಲಿ ಅಂತ ಅಥವಾ ಏನು ನೋಡಿದ್ವಿ ರಾಷ್ಟ್ರೀಯ ಉದ್ಯಾನವನ, ಅದಕ್ಕೆ ಹೆಸರಿಡಲಾಗಿದೆ, ಮರುನಾಮಕರಣ ಮಾಡಲಾಗಿದೆ. ಇದು ಉತ್ತರಾಖಂಡಲ್ಲಿ ಕಂಡು ಬರ್ತದೆ, ಅದಕ್ಕೆ ಜಿಮ್ ಕಾರ್ಬೆಟ್ರವ್ರನ್ನ ಹೆಸರನ್ನು ಇಡಲಾಗಿದೆ. ಸೊ ಇದು ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಹುಲಿ ಯೋಜನೆಗೆ ಒಳಪಟ್ಟಂತಹ ಮೊದಲ ರಾಷ್ಟ್ರೀಯ ಉದ್ಯಾನವನ. ಯಾಕಂದರೆ ನಿಮಗೆ ನೆನಪಿರಲಿ ಹುಲಿ ಯೋಜನೆ ಬಗ್ಗೆ, ಅದಕ್ಕೆ ಶಾಸನಬದ್ಧ ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ತಿದ್ದುಪಡಿಯನ್ನು ಮಾಡ್ತೀವಿ 2006ರಲ್ಲಿ. ಇವತ್ತು ಕೂಡ 2013ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಮಸೂದೆಯನ್ನು ಕೂಡ ಮಂಡನೆ ಮಾಡಿದೆ. ಆ ಬಿಲ್ ಕೂಡ ಇವತ್ತು ಸಂಸತ್ತಿನಲ್ಲಿ ಇನ್ನೂ ಕೂಡ ಪೆಂಡಿಂಗ್ ಉಳ್ಕೊಂಡಿದೆ, ಅದನ್ನು ಆಮೇಲೆ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಇಲ್ಲಿ ಉತ್ತರಾಖಂಡದಲ್ಲಿ ನಾವು ಒಟ್ಟು 6 ರಾಷ್ಟ್ರೀಯ ಉದ್ಯಾನವನವನ್ನು ನೋಡಿದ್ವಿ. ಗೋವಿಂದ, ಗಂಗೋತ್ರಿ, ಜಿಮ್. ಇನ್ನು ಗಂಗೋತ್ರಿ ಅನ್ನೋ ಬಗ್ಗೆಯೂ ಕೂಡ ನೋಡ್ಬೋದು, ಯಾಕೆಂದರೆ ಭಾರತದಲ್ಲಿ ಅಟ್ಲಾಂಟಿಕ್ ಸಾಗರದಲ್ಲಿ 3 ಸಂಶೋಧನಾ ಕೇಂದ್ರಗಳಿದೆ. ಒಂದು ಗಂಗೋತ್ರಿ, ಮೈತ್ರಿ ಮತ್ತು ಭಾರತಿ, ಅದು ಕೂಡ ನೋಡ್ತಾ ಹೋಗ್ಬೋದು ಇಲ್ಲಿ. ಅದಾದಮೇಲೆ ಫ್ಲವರ್ ಅಂದರೆ ವ್ಯಾಲಿ ಫ್ಲವರ್ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಕೂಡ ಇದೆ. ಇನ್ನೊಂದು ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ರಾಜಿ ಅಂತ ಇದೆಯಲ್ಲ, ಅದನ್ನು ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಮಾಡ್ಕೊಳ್ಳಿ. ಒಟ್ಟು 1 2 3 4 5 6 ಒಟ್ಟು 6 ರಾಷ್ಟ್ರೀಯ ಉದ್ಯಾನವನಗಳು ನಾವು ಉತ್ತರಾಖಂಡಲ್ಲಿ ನೋಡ್ತಾ ಹೋಗ್ತೀವಿ. ನಂತರ ಹೋಗೋಣ 3ನೇ ಕೋಡ್ವರ್ಡ್ ಬಗ್ಗೆ ಹೋಗೋಣ. ಈಗ 3ನೇ ಕೋಡ್ವರ್ಡ್ ಕೇರಳ ರಾಜ್ಯದ ಬಗ್ಗೆ ನೋಡೋಣ. ಕೇರಳದ ಕೋಡ್ವರ್ಡ್ ಇಷ್ಟೇ, ಅಣ್ಣ ಏನ್ ಮಾತು ಸೊಲ್ಲ ಸೈಲೆಂಟ್ ಪರಿ ಅಂತೇಳಿ. ಇಲ್ಲೂ ಕೂಡ ರಾಷ್ಟ್ರೀಯ ಉದ್ಯಾನಗಳಿದೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಅಣ್ಣ ಏನ್ ಮಾತ್ ಅಥವಾ ಏನ ಮಾತ್ ಸೊಲ್ಲ ಸೈಲೆಂಟ್ ಪೆರಿ ಅಂತೇಳಿ. ಹಂಗಂದ್ರೆ ಏನು ಸರ್, ಅಣ್ಣ ಏನು ಮಾತು ಸೊಲ್ಲ ಸೈಲೆಂಟ್ ಪೆರಿ ಅಂತೇಳಿ. ಸೊ ನಾವು ಕೇರಳದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಣ್ಣ ಅಂದರೆ ಅಣ್ಣೈಮುಡಿ ರಾಷ್ಟ್ರೀಯ ಉದ್ಯಾನವನ. ಇನ್ನು ಏನಂದರೆ ಎರ್ನಾಕುಲಂ, ಕ್ಲಿಯರ್ ಆಗಿರಲಿ, ಎರ್ನಾಕುಲಂ ರಾಷ್ಟ್ರೀಯ ಉದ್ಯಾನವನ. ಇನ್ನು ಮಾತ್ ಅಂದರೆ ಮತಿಕೇತನ್ ರಾಷ್ಟ್ರೀಯ ಉದ್ಯಾನವನ. ಇನ್ನು ಸೊಲ್ಲ ಅಂದರೆ ಸೊಲ್ಲಾಪುರಂ ರಾಷ್ಟ್ರೀಯ ಉದ್ಯಾನವನ. ಇನ್ನು ಸೈಲೆಂಟ್ ಅಂದರೆ
ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಇದು ಚಿಟ್ಟೆಗಳ ಪಾರ್ಕ್ ಕೂಡ ಸೈಲೆಂಟ್ ವ್ಯಾಲಿಯಲ್ಲಿದೆ. ಅದಾದಮೇಲೆ ಪೆರಿಯರ್ ರಾಷ್ಟ್ರೀಯ ಉದ್ಯಾನವನ, ಇದು ಕೂಡ ಒಟ್ಟು 6 ರಾಷ್ಟ್ರೀಯ ಉದ್ಯಾನವನಗಳು ನಾವು ಕೇರಳ ರಾಜ್ಯದಲ್ಲಿ ನೋಡ್ತಾ ಹೋಗ್ತೀವಿ. 6. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ರಾಜಸ್ಥಾನ್ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈಗ ರಾಜಸ್ಥಾನ್, ನಾನು ರಾಷ್ಟ್ರೀಯ ಉದ್ಯಾನವನಗಳ ಸಂಪೂರ್ಣ ಮಾಹಿತಿಯನ್ನು, ಒಂದೊಂದು ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ವಿವರಣಾತ್ಮಕ ಒಂದು ವಿವರಣೆಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಅಪ್ಲೋಡ್ ಮಾಡ್ತೇನೆ. ಈಗ ಜಸ್ಟ್ ರಾಷ್ಟ್ರೀಯ ಉದ್ಯಾನವನಗಳ ಒಂದು ಪರಿಚಯ ಅಷ್ಟೇ, ಜಸ್ಟ್ ಒಂದು ಶಾರ್ಟ್ಕಟ್ ಮೆಥಡ್ ಮುಖಾಂತರ ಎಷ್ಟೆಷ್ಟು ರಾಷ್ಟ್ರೀಯ ಉದ್ಯಾನಗಳು ಯಾವ್ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅದನ್ನು ಹೇಗೆ ಶಾರ್ಟ್ಕಟ್ ಮೆಥಡ್ ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನ ನಾನು ಈಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ರಾಜಸ್ಥಾನ್ ಕೋಡ್ ಇಷ್ಟೇ. ರಾಣಾ ಮತ್ತು ಮುಕುಂದ್ರನ ಕೀ ಮರುಭೂಮಿಯಲ್ಲಿ ಸಿಕ್ಕಿತು ಅಂತೇಳಿ. ರಾಣಾ ಮತ್ತು ಮುಕುಂದ್ರನ ಕೀ ಸಿಕ್ಕಿತು ಅಂತೇಳಿ ನೋಡಿ. ರಾಣಾ ಅಂದರೆ ರಣತಂಬೂರ್ ರಾಷ್ಟ್ರೀಯ ಉದ್ಯಾನವನ, ಮುಕುಂದ್ರ ಅಂದರೆ ಮುಕುಂದ್ರ ರಾಷ್ಟ್ರೀಯ ಉದ್ಯಾನವನ ಅಂತ ಇದೆ. ಕೀ ಅಂದರೆ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಮರುಭೂಮಿ ಅಂದರೆ ಮರುಭೂಮಿ ಅಥವಾ ಡೆಸಾರ್ಟ್ ಅಂತಲೇ ಇದೆ, ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಅಥವಾ ಡೆಸಾರ್ಟ್ ರಾಷ್ಟ್ರೀಯ ಉದ್ಯಾನವನ ಅಂತ ಇದೆ. ಸಿಕ್ಕಿತು ಅಂದರೆ ಸರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇದಿಷ್ಟು ರಾಜಸ್ಥಾನದ್ದು 1 2 3 4 5 ರಾಷ್ಟ್ರೀಯ ಉದ್ಯಾನ, ಒಟ್ಟು 5 ರಾಷ್ಟ್ರೀಯ ಉದ್ಯಾನಗಳು ರಾಜಸ್ಥಾನದಲ್ಲಿ ಕಂಡುಬರ್ತಾ ಹೋಗ್ತವೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಕರ್ನಾಟಕದಲ್ಲಿ. ಸರ್ ಕರ್ನಾಟಕದ ಒಂದು ಕತೆ ಏನಪ್ಪ ಅಂದರೆ, ಕರ್ನಾಟಕದ ಒಟ್ಟು 5 ರಾಷ್ಟ್ರೀಯ ಉದ್ಯಾನವನ ಇದೆ, ಜೊತೆ 5 ಹುಲಿ ಸಂರಕ್ಷಣಾ ಟೈಗರ್ ರಿಸರ್ವ್ಸ್ ಕೂಡ 5, ಮತ್ತು ಅದಾದಮೇಲೆ ನ್ಯಾಷನಲ್ ಪಾರ್ಕ್ ಕೂಡ 5 ಇದೆ. ಇದನ್ನು ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ, ಅಂದರೆ ಕೆಲವು ಪೊಲೀಸ್ ಕಾನ್ಸ್ಟೇಬಲ್ ವಿದ್ಯಾರ್ಥಿಗಳಿಗೆ ಇದನ್ನು ಸ್ವಲ್ಪ ನೆನ್ಪಿಟ್ಕೊಂಡು ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ ಈ ಏರಿಯಾದಲ್ಲಿ. ಅದನ್ನು ಎಷ್ಟು ಈಸಿಯಾಗಿ 2 ಕೋಡ್ಗಳನ್ನು ನೆನ್ಪಿಟ್ಕೋಬೋದು. ಕರ್ನಾಟಕದ ಒಟ್ಟು 5 ರಾಷ್ಟ್ರೀಯ ಉದ್ಯಾನವನ ಇದೆ, 5 ನ್ಯಾಷನಲ್ ಪಾರ್ಕ್, 5 ಇದೆಯಲ್ಲ. 5ಕ್ಕೆ ಒಂದೇ ಒಂದು ಕೋಡ್ ವರ್ಡ್, ಬಾಬಾ ಅನ್ನ ಹಾಕು ಅಥವಾ ಬಾಬಂಗೆ ಅನ್ನ ಹಾಕು ಅಂತ ನೆನ್ಪಿಟ್ಕೊಂಡು ಸಾಕು. ಏನು ಬಾ ಅಂದರೆ ಬಾಕಿಳಿ ಬಾ ನೋಡಿ. ಬಾ ಅಂದರೆ ಬಂಡೀಪುರ, ಯಾಕಂದ್ರೆ ಗೊತ್ತಿದೆ ನಿಮಗೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ 1973-74ರಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹಳೆಯ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಕೂಡ ನೋಡ್ತಾ ಹೋಗ್ಬೋದು. ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ನೆಕ್ಸ್ಟು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಅಂಶಿ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಒಟ್ಟು 5 ರಾಷ್ಟ್ರೀಯ ಉದ್ಯಾನವನಗಳು ಒಂದೇ ಕೋಡೋಡ್ ಮುಖಾಂತರ ಬಾಬಾ ಅನ್ನ ಹಾಕು ಅಂತೇಳಿ ಕೂಡ ನೆನ್ಪಿಟ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಇದರಲ್ಲಿ 5 ಟೈಗರ್ ರಿಸರ್ವ್ಸ್ ಬರುತ್ತೆ, ಟೈಗರ್ಸ್ ರಿಸರ್ವ್ಸ್ ಅಥವಾ ಹುಲಿ ಸಂರಕ್ಷಣಾ ತಾಣಗಳು ಅಂತೇಳಿ ಕರಿತಾ ಹೋಗ್ತೀವಲ್ಲ. ಟೋಟಲ್ ಆಗಿ ಭಾರತ ದೇಶದಲ್ಲಿ 53 ಹುಲಿ ಸಂರಕ್ಷಣಾ ತಾಣಗಳಿದೆ. ಅತಿ ಹೆಚ್ಚು ಹುಲಿ ಸಂರಕ್ಷಣಾ ತಾಣಗಳನ್ನು ಹೊಂದಿರುವಂಥ ರಾಜ್ಯ ಅಂತ ಏನಾದ್ರು ಕೇಳಿದ್ರೆ ಅದು ಮಧ್ಯಪ್ರದೇಶ್. ಭಾರತದಲ್ಲಿ ಅತಿ ಹೆಚ್ಚು ಹುಲಿ ಸಂರಕ್ಷಣಾ ತಾಣಗಳನ್ನು ಕೂಡ ಹೊಂದಿರೋದು. ಜೊತೆಗೆ ಕಳೆದ ಬಾರಿ ಡಾಟಾ ಪ್ರಕಾರ ನಮಗೆ ಈ ಹುಲಿಗಣತೆ ಏನು 4 ವರ್ಷಗಳಿಗೆ ಒಮ್ಮೆ ಹುಲಿಗಣತೆಯನ್ನು ಮಾಡ್ತಾ ಹೋಗ್ತಾರೆ, ಅದರಲ್ಲಿ ನಾವು ನೋಡೋದಾದರೆ ಈ ಮಧ್ಯಪ್ರದೇಶ್ ರಾಜ್ಯ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂಥ ಭಾರತದ ರಾಜ್ಯ. ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಸೊ ಈಗ ಟೈಗರ್ ರಿಸರ್ವ್ ನೋಡೋದಾದರೆ ಅದು 3 ಬ್ಯಾನ್ ಅಂತೇಳಿ ನೆನ್ಪಿಟ್ಕೊಂಡು ಸಾಕು. 3 ಬ್ಯಾನ್ ಏನು ಸರ್? 3 ಬ್ಯಾನ್ ಅಂದರೆ ಇಷ್ಟೇ. 3B ಅಂದರೆ ಭದ್ರಾ ರಾಷ್ಟ್ರೀಯ ಉದ್ಯಾನವನ, ಇಲ್ಲಿ ಬರಿತೀನಿ ನೋಡ್ಕೊಳ್ಳಿ. ಭದ್ರಾ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟು ಬಿಳಿಗಿರಿ BR ಹಿಲ್ಸ್ ಅಂತೇಳಿ ಹಾಕಿರ್ತೀನಿ ನೋಡಿ, ಬಿಳಿಗಿರಿ ರಂಗನಬೆಟ್ಟ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ್ BR ಹಿಲ್ಸ್ ಮತ್ತು ಭದ್ರಾ ರಾಷ್ಟ್ರೀಯ ಉದ್ಯಾನವನ. ಎ ಅಂದರೆ ಅಂಶಿ ರಾಷ್ಟ್ರೀಯ ಉದ್ಯಾನವನ, ಎನ್ ಅಂದರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಯಾಕಂದರೆ ಹುಲಿಗಳಿಗೆ ಅತಿ ಹೆಚ್ಚು ಪ್ರಸಿದ್ಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಇದನ್ನು 1997ರಲ್ಲಿ ಮರುನಾಮಕರಣ ಮಾಡ್ತಾರೆ, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಡೈರೆಕ್ಟಾಗಿ ಎಲ್ಲಿದೆ ಅಂತ ಕೇಳೋದಾದ್ರೆ ತಮಿಳುನಾಡು. ಆದರೆ ನಾಗರಹೊಳೆಯ ಮತ್ತೊಂದು ಹೆಸರೇ ಅಂದರೆ ಅದು ರಾಜೀವ್ ಗಾಂಧಿ, ಯಾಕಂದರೆ ಕ್ಲಿಯರ್ ಆಗಿರಲಿ, ಸಂಜಯ್ ಗಾಂಧಿ ಬೇರೆ. ಸೊ ಇದನ್ನು ನಾವು ಒಂದು ಸ್ಮಾರ್ಟ್ ಕೋಡ್ ವರ್ಡ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಇದಿಷ್ಟು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ನೊಂದಷ್ಟು ರಾಜ್ಯಗಳ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಸ್ಮಾರ್ಟ್ ಕೋಡ್ ವರ್ಡನ್ನು ಮಾಡಿ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೇನೆ. ಗ್ಲೋಬಲ್ ಕಾಂಪಿಟೇಟಿವ್ ಅಕಾಡೆಮಿ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು.